ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಿ? ಏನು ಸಮಾಚಾರ? ಸ್ವಲ್ಪ ಸಣ್ಣಾಗಿದ್ದೀವಲ್ಲ ನೋಡಿ. ಅಡ್ವಾಂಟೇಜ್ ಆಫ್ ಈಟಿಂಗ್ ಔಟ್ಸ್ ಅಟ್ ನೈಟ್ ಅಂಡ್ ನೈಟಿಂಗ್ ವರ್ಕ್ಸ್ ವಂಡರ್ಸ್. ಇದೆ ನೋಡಿ, ಇದು ಫುಡ್ಡು ನಮ್ಮ 204 ಸೆಕೆಂಡ್ ಫ್ಲೋರಲ್ಲಿ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಲಂಚ್ ಫಾರ್ ಉನ್ನತಿ. ಅಂದರೆ ಅವ್ರದ್ದು ರೆಗ್ಯುಲರ್ ಟಿಫಿನ್ ಸರ್ವಿಸಸ್ ಇದೆ ಫ್ರಮ್ ಹೋಮ್. ಸೊ ಸಖತ್ತಾಗಿ ಮಾಡ್ತಾರೆ, ವಿಚ್ ಉನ್ನತಿ ಟೇಸ್ಟ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಸೊ ವರ್ಕ್ಸ್ ಔಟ್ ರಿಯಲಿ ವೆಲ್. ನಾವೀಗ ಕುಕ್ ಅಟ್ ಹೋಮ್ ಆ್ಯಂಡ್ ಕುಕ್ ಇದ್ರೆ ನಮ್ಮ ರಾಷನ್ ಹೋಗುತ್ತೆ, ನಮ್ದೆಲ್ಲ ಹೋಗುತ್ತೆ. ಇವ್ರಂದರೆ ಆರಾಮ್ ಸಖತ್ ವರ್ತ್ ಇಟ್. ನಿಜ ಹೇಳ್ತೀನಿ ಅಂದರೆ ಈಗ ವೆಯ್ಟ್ ಮಾಡ್ತಾಯಿದ್ದೀನಿ ಅವಳನ್ನು ಆರ್ವಿಗೆ ಡ್ರಾಪ್ ಮಾಡಿ ನಾವು ವಾಪಸ್. ಇವತ್ತೇನಿಲ್ಲ, ನಿನ್ನೆ ನೆಲಮಂಗ್ಲ ಹೋಗೋದಿತ್ತಲ್ಲ, ಇವತ್ತೇನು ಅಷ್ಟೇನಿಲ್ಲ ಕೆಲಸ. ನೋಡೋಣ ಅಂದರೆ ಬೆಲ್ ಜೊತೆ ಇರಬೇಕು ಇವತ್ತು. ಫಸ್ಟ್ ಡೇ ಎಲ್ಲ ಒಂದು ಪ್ಲಾಸ್ಟರ್ ಹಾಕಿ ಪಾಪ ಅವ್ನು ಮೆಡಿಸಿನ್ ಬೇರೆ ಹಾಕಬೇಕು. ಪೇನ್ ಕಿಲ್ಲರ್ ಏನು ಬೇಡ ಅಂದರು, ಬರೀ ಕ್ಯಾಲ್ಶಿಯಮ್, ರಾತ್ರಿಗೆ ಪೇನ್ ಕಿಲ್ಲರ್. ಬೈ ದ ವೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಎಲ್ಲರೂ ಆರೋಗ್ಯವಾಗಿ ಇದ್ದೀರಿ, ಖುಷಿಯಾಗಿದ್ದೀರಿ, ಆರಾಮಾಗಿ ಖುಷಿಯಾಗಿರಿ. ರೋಡ್ ಮೇಲೆ ಸಿಗೋಣ. ಹೆವಿ ಬಿಸ್ಕೆಟ್ ಅನಿಸ್ತಾ ಇದೆ. 20 ನಿಮಿಷದಲ್ಲಿ ರೀಚ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅದು ಜಿಗ್ಜ್ಯಾಗ್ ರೋಡಲ್ಲಿ ಯಾಕೋ ಡೌಟ್ ಅನಿಸ್ತಾ ಇದೆ. ನೋಡೋಣ. I'll follow this today. Check this out. Zigzag is empty. Oh God. Is it another long weekend? Oh my God. I can't believe this. Just can't believe this. What happened to the... Oh, there's no traffic at all. Ayya. Crazy. ಏನೋ ಆಗಿದೆ ಇವತ್ತು ನೋಡ್ರಿ. ಏನು ಟ್ರಾಫಿಕ್ ಇಲ್ಲ. ಅಯ್ಯೋ ಏಯ್ ಡೂಡ್, ನಂಬಲಿಕ್ಕೆ ಕಷ್ಟ ಆಗ್ತಾ ಇದೆ. ನಿಜವಾಗ್ಲೂ ನಂಬಕ್ ಕಷ್ಟ ಆಗ್ತಾ ಇದೆ. ಹೆಂಗ್ ಖಾಲಿ ಹೊಡಿತಿದೆ ನೋಡಿ. ಅಯ್ಯೋ ಫುಲ್ ಇರತ್ತಿಲ್ಲಿ. ಅದು ಟೈಮ್ ಏನ್ ಬೇಗನೂ ಅಲ್ಲ, ಇದು ಕರೆಕ್ಟ್ ಪೀಕ್ ಅವರ್ ಇದು. ಯಪ್ಪ, ಹೈಟ್ಸ್. ಕಾಂಟ್ ಬಿಲೀವ್ ದಿಸ್. I'm not gonna go there. I'm gonna go here. ಪೂರ್ತಿ ಎಲ್ಲಿ ಜಯದೇವ ಹಿಂದೆ BTM ಕಡೆಯಿಂದ ಮೇನ್ ರೋಡ್ ಎಂಟ್ರಿ ಹೊಡೆದಿದ್ದು ಪೂರ್ತಿ ಗ್ರೀನ್ ಸಿಕ್ಕಿದೆ ನೋಡ್ರಿ, ಅಲ್ಲಿಂದ ಇಲ್ಲಿ ತನಕ. ಹೈಟ್ಸ್ ನಂಬಕ್ಕೆ ಆಗ್ತಾ ಇಲ್ಲ ನಂಗಂತೂ. ಎನಿವೇಸ್ ಅವಳನ್ನ ಬಿಟ್ಟು ಬಂದೆ. ಅಲ್ಲಿ ಹೊಡಿತಾ ಇದೆ ಬೆಂಗಳೂರು. ಯಾಕೆ ಏನಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಬಟ್ ವೆದರ್ ಮಾತ್ರ ಬೊಂಬಾಟ್ ಆಗಿದೆ ಇವತ್ತು. ಬಿಸಿಲು ಸಖತ್ತಾಗಿದೆ. ಕೆಫೆಗೆ ಹೋಗಿ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಸಮಾಚಾರ, ಏನು ಮಾಡಲಿ. ಬಟ್ ಅದೇ ಟೈಮ್ ಎಷ್ಟಾಯಿತು, 9:15 ಆಯಿತು. ಬಟ್ ಅದೇ ಅವ್ನಿಗೇನು ಪೇನ್ ಕಿಲ್ಲರ್ ಏನು ಬೇಡ. ಸೊ ಕ್ಯಾಲ್ಶಿಯಮ್ ಹಾಕಬೇಕು, ಬಂದು ಹಾಕ್ತೀನಿ. ಹೋಗಿ ಕೆಫೆಗೆ ಕುತ್ಕೊಳ್ತೀನಿ. ಕೆಫೆಗೆ ಕುತ್ಕೊಂಡು ಒಂದು ವಿಡಿಯೋ ಇವತ್ತು ಅಪ್ಲೋಡ್ ಮಾಡಿ ಮುಗಿಸ್ಬಿಡ್ಬೇಕ್ರಿ. ಅದು ಕೆಲಸ ಆಗುತ್ತೆ ನಿಜವಾಗ್ಲೂ. ಸೊ ಐ ಥಿಂಕ್ ಐಲ್ ಬಿ ಗೋಯಿಂಗ್ ಟು ಥರ್ಡ್ ವೇವ್. ಬಟ್ ಎಲ್ಲಿ ನೆನಪು ಬರ್ತಾ ಇದೆ. ಸೊ ವಾಪಸ್ ಹೋಗ್ತೀನಿ, ನಾಳೆ ಹೋಗೋಣ ಕೆಫೆಗೆ. ಇವತ್ತು ಮನೆಗೆ ಹೋಗ್ತೀನಿ. ಬೆಲ್ ಮಿಸ್ ಮಾಡ್ತಾ ಇದ್ದೀನಿ, ನೋಡ್ಬೇಕನ್ನಿಸ್ತಾ ಇದೆ. ನೋಡ್ತಾ ಇದ್ದೀರಾ ಹೊಡಿತಾನೆ ನೋಡಿ ಕೈಯಲ್ಲಿ. ರುಚಿ ಮೊನ್ನೆ ಸೋನು ಇನ್ ಅ ಲಾಂಗ್ ಟೈಮ್. ಸೊ ತುಂಬ ದಿನ ಆಯಿತು ಮಾಡಿಸಿ. ಅಕ್ಕಿ ಪಿಕ್ಕಿ ಹೇರ್ ಆಯಿಲ್ ಶುಡ್ ಡೂ ಇಟ್ 3 times ಇನ್ ಅ ವೀಕ್. ಆಗ್ತಾನೆ ಇಲ್ಲ. ದಿಸ್ ಇಸ್ ಓಟ್ಸ್ ದೋಸಾ ಆ್ಯಂಡ್ ಚಟ್ನಿ. ನಂದಿದು ಏರ್ಪೋರ್ಟ್ಸ್ ಚಾರ್ಜ್ ಆಗ್ತಿದೆ, ಇಲ್ಲಾಂದರೆ ಅವಳು ಗಾನ್ ಫಾರ್ ವಾಕ್ ಅವಾಗಲೇ. ಸೊ ಹಸುವಾಗ್ತಿತ್ತು. ಸೊ ತಿಂದ್ಬಿಟ್ಟು ಹೋಗುವಷ್ಟರಲ್ಲಿ ಕರೆಕ್ಟ್ ಆಗುತ್ತೆ. ಓಹೋ ನೋಡ್ರಿ ನ್ಯೂಸು. ಯಪ್ಪ. ಎನಿವೇಸ್ ಆಯಿತು ವಾಕ್ ಬಂದು ಫಿನಿಶ್ಡ್. ಬರೀ 6-7 ಕಿಲೋಮೀಟರ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಕಾಲು ನೋವು ಬೇಜಾನ್ ಆಗಿಬಿಟ್ಟಿದೆ. ಅಂದರೆ 8 ಮಾಡ್ತಾ ಇದ್ದಾಗ ಲೆಫ್ಟ್ ಸೈಡ್ ಫ್ರ್ಯಾಕ್ಚರ್ ಆಗಿತ್ತಲ್ಲ, ಅದು ಸ್ವಲ್ಪ ಜಾಸ್ತಿ ನೋಡ್ತಾ ಇತ್ತು. ಸೊ ಈಗ 7 ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಪೇಸು ಫಾಸ್ಟ್ ಮಾಡ್ತಿಲ್ಲ, ಸ್ವಲ್ಪ ಸ್ಲೋ ಮಾಡ್ತಾಯಿದ್ದೀನಿ. ಸೊ
ಸೊ ಅರೌಂಡ್ 53 ಮಿನಿಟ್ಸ್ ಐ ಆಮ್ ಫಿನಿಶಿಂಗ್ 7 ಕಿಲೋಮೀಟರ್ಸ್. ಮೊನ್ನೆ ಮಾಡಿದೆ, ಫುಲ್ ಜೋಶಲ್ಲಿ ಮಾಡಿದೆ, 9 ಕಿಲೋಮೀಟರ್ಸ್ ಮಾಡಿದೆ 58 ಮಿನಿಟ್ಸಲ್ಲಿ. ಸೊ ಮಾಡ್ಬೋದು, ಬಟ್ ಅದೇ ಕಾಲು ಸ್ವಲ್ಪ ರೆಡಿ ಆಗಬೇಕಾದ್ರೆ ಫ್ರ್ಯಾಕ್ಚರ್ ಆಗಿರೋದ್ರಿಂದ. ಸೊ ಅದೇ ಈಗ ತೋರಿಸ್ತೀನಿ, ಅಲ್ಲಿ ಇದು ಸಾಯಿ ಮಂದಿರ ಏನೋ ಡೆಕೋರೇಟ್ ಮಾಡಿದ್ದಾರೆ, ತೋರಿಸ್ಕೊಂಡು ಬರ್ತೀನಿ. ಸ್ನಾನ ಮಾಡಬೇಕು ಫಸ್ಟ್. ಹೆವಿ ಬಿಸಿಲು ಹೊಡಿತಾ ಇದೆ, ನಾಟ್ ಬ್ಯಾಡ್. ಹೊಡಿಲಿ ಬಿಸಿಲು, ಬೆಳಕಂತನೂ ಗೊತ್ತಾಗಲಿ. ಊಟ ರೆಡಿ, ಇದು ತಿಂದು ಸ್ವಲ್ಪ ಹೊತ್ತು ಮಲಗ್ತೀನಿ ಇವತ್ತು ಫೋಟೋ ಶೂಟ್. ಸೊ ಈಗ ಇಲ್ಲಿ ಬಂದೆ ಮಾಸ್ಕ್ ಹತ್ರ, ಆಫ್ಟರ್ ಲಾಡ್ ಆಫ್ ತುಂಬ ದಿನ ಆದಮೇಲೆ. ಯಾಕಂದ್ರೆ ಹೊರಗಡೆಯಿಂದನೇ ಹೋಗ್ತಾ ಇದ್ದೆ, ಫಸ್ಟ್ ಟೈಮ್ ಸಂಜೆ ಕರ್ಕೊಂಡು ಬರೋಕ್ಕೆ ಬಂದೆ. ಒಳಗೆ ಸ್ವಲ್ಪ ಇದಾಗ್ತಿತ್ತಂತೆ, ಸೊ ಹಾಗೆ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ನನಗೂ ಮನೇಲಿ ಕೂತು ಏನೂ ಆಗ್ತಿರಲಿಲ್ಲ, ಸ್ವಲ್ಪ ಮೇಜರ್ ಕನ್ಫ್ಯೂಷನ್ ಆಗಿತ್ತು. ಒಂದು ಬಿಲ್ ಪ್ರಕಾರ ಎಲ್ಲ ಸೆಟ್ ಆಯಿತು. ಈಗ ಪೋರ್ಟರ್ ಮಾಡಿದ್ದೀನಿ, ಪೋರ್ಟರ್ ಹೋಗಿ ರೀಚ್ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ, ನೋಡೋಣ. ಸೊ ಇನ್ನೊಂದೇನು ಅಂದರೆ, ಇವತ್ತು ಅದೇ ಯೋಚನೆ ಮಾಡ್ತಿದ್ದೆ, ಇದು ನೋಡಿ XUV-ಲಿ ಆಲ್ಮೋಸ್ಟ್ 1,15,500 ಪ್ಲಸ್ ಕಿಲೋಮೀಟರ್ಸ್ ಆಗಿದೆ. ಸೊ 2017 ಮಾಡಲ್ಲು, ಅದೇ ಆಗಸ್ಟ್ ಅಂದರೆ ಆಯ್ತಲ್ಲ, ಎಕ್ಸಾಕ್ಟ್ 8 ಇಯರ್ಸ್ ಆಯಿತು. ಸೊ ಒಂದು 8 ಇಯರ್ಸ್ ಓನರ್ಶಿಪ್ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಬಬ್ಲಿ ಈ ವೀಕ್ ಅಥವಾ ನೆಕ್ಸ್ಟ್ ವೀಕಲ್ಲಿ ಒಳ್ಳೆ ಶೂಟ್ ಮಾಡಿ ಇದು ಮಾಡೋಣ ಅಂತ ಇದ್ದೀನಿ. ಸೊ ದಟ್ ನಿಮ್ಮೆಲ್ಲರಿಗೂ ಡೀಟೇಲ್ಸ್ ಗೊತ್ತಾಗುತ್ತೆ, ಕಾರ್ ಹೇಗಿದೆ, ಏನೇನು ಪ್ರಾಬ್ಲಮ್ ಬಂತು, ಹೇಗೆ ಸರ್ವಿಸ್ಸು, ಎಲ್ಲಿ ಏನು ಎತ್ತ ಅಂತ ಹೇಳ್ತೀನಿ. ಯಾರ್ಯಾರಿಗೆ ಬೇಕು ಎಸ್ ಕಮೆಂಟ್ ಮಾಡಿ, ಹೇಳ್ತೀನಿ ನಾನು. ಬಟ್ ಅದೇ ಪ್ಲ್ಯಾನ್ ಇದೆ, ದಿಸ್ ಇಸ್ ವಾಟ್ ಐ ಆಮ್ ಪ್ಲ್ಯಾನಿಂಗ್. ಕೂತ್ಕೊಂಡು ಅದನ್ನೇ ಸ್ಟಡಿ ಮಾಡ್ತಿದ್ದೆ ಇವತ್ತು, ಏನೇನು ಹೇಳಬೇಕು, ಏನೇನು ಮಾಡಬೇಕು ಅಂತ. ಸೊ ದಟ್ ಐ ಕ್ಯಾನ್ ಮೇಕ್ ಅ ನೈಸ್ ರಿವ್ಯೂ ವಾಲ ವ್ಲಾಗ್ ಫಾರ್ ಯು ಗೈಸ್. ಸೊ ಮಾಡೋಣ, ಕನ್ನಡದಲ್ಲೇ ಮಾಡ್ತೀನಿ ಅದನ್ನು. ಸೊ ಓಕೆ, ಹೊಗೆರಹಿತ ವಾತಾವರಣ ನೋಡಿ, ಫುಲ್ ಹೊಗೆ ಹಾಕ್ಸ್ತಾವ ನಾವು ತುಂಬ ಇಂಥವ್ರಿಂದಾನೆ. ಎನಿವೇಸ್, ಹೊಗೆರಹಿತ ವಾತಾವರಣ ನೋಡಿ, ಎಷ್ಟು ಹೊಗೆ ಬಿಡ್ತಾವ ನಾವು. ಅಯ್ಯಪ್ಪ, ಚೆನ್ನಾಗಿದೆ ಅಂತ ಹೇಳ್ದೆ ಆರೋನಕ್. ಬಟ್ ಇಲ್ಲಿ ಬಂದರೆ ಫಿಲ್ಟರ್ ಕಾಫಿನೇ ಕುಡಿಬೇಕು. ಬ್ಲ್ಯಾಕ್ ಕಾಫಿ ಹೇಳ್ದ, ಇಟ್ ವಾಸಂಟ್ ದಟ್ ಗ್ರೇಟ್, ನನಗೇನು ಇಷ್ಟ ಆಗಿಲ್ಲ. ಬಿಕಾಸ್ ನಾವು ಕುಡಿಯೋದು ತುಂಬ ಸ್ಟ್ರಾಂಗು. ಸೊ ಫಿಲ್ಟರ್ ಕಾಫಿ ಕುಡಿಯೋರು ಬರ್ಬೋದು ಇಲ್ಲಿ, ಅವರು ಸಖತ್ತಾಗಿದೆ ನನ್ನ ಪ್ರಕಾರ. ಒಂದು ಯಾರು ಉನ್ನತಿ ಪ್ರಕಾರ ಎಲ್ಲ ಚೆನ್ನಾಗಿದೆ. ಕಾಫಿ ಕ್ರಾಫ್ಟ್, ಬ್ಯಾಂಗ್ಳೂರ್ ಕಾಫಿ ಕಾರ್ಟ್ ಜಾಗ ಯಾವಾಗಲೂ ರಶ್ ಇರುತ್ತೆ. ಬೆಳಿಗ್ಗೆ ಹೊತ್ತು ತೆಗೆದಿದ್ರು, ಬಟ್ ಬೆಳಿಗ್ಗೆ ಹೊತ್ತು ಫುಲ್ ಖಾಲಿ ಇರುತ್ತೆ. ಇಲ್ಲ ಅಂದರೆ ಸಂಜೆ ಟೈಮಲ್ಲೆಲ್ಲ ಫುಲ್ ರಶ್ ನೋಡಿ. ಸ್ನ್ಯಾಕ್ಸ್ ಟೈಪ್, ಗಿರ್ಮಿಟ್ ಅಂದರೆ ಅದೇ ಅಲ್ವಾ, ಚಾಟ್ ಟೈಪ್ಸ್. ಒಂದು ಬಂದ್ವಿ ಇಲ್ಲಿ ಫೈನಲಿ, ಏನಾದರೂ ಕಾಫಿ ತಗೋಣ.
got cold brew, cold coffee. Khatam, empty. This is banana walnut cake. Before even I could vlog, it's gone. Personal flavor. Finally I could take this. I know this will vanish within seconds. ಮತ್ತೆ ಜಯನಗರ ಕಡೆಗೆ ಬಂದ್ವಿ. Obviously the sketch is to have the egg rice, but not now. Walk around a little. So first let me find parking. Walk around a little and then eat the rice when you're hungry. ನೋಡೋಣ ಇಲ್ಲಿ ಜಯನಗರಲ್ಲಿ ಎಲ್ಲಿ ಪಾರ್ಕಿಂಗ್ ಸಿಗುತ್ತೆ ನೋಡೋಣ. Fingers crossed. Hey guys, this is shopping complex and यहाँ से right I'll show you the egg rice place. Not this, after the see Mishra Peda, big Mishra Peda, after this right. And on the end of this road, on the right side, is there. See? Chennai stores and all that. Yeah, finding parking is a task. First thing, ಇಲ್ಲಿ ರೈಟ್ ಹೋದ್ರೆ ಮಾರ್ಕೆಟ್ ಸ್ಟ್ರೇಟ್ ಹೋಗ್ಬೇಕು. ನೋಡಿ ಅಲ್ಲಿ ಕಾರ್ನರ್ ಅಂಗಡಿನೇ ಅದು. ಅಲ್ಲೇ ಅದೇ ಎಗ್ ರೈಸ್. Sitting and walking on the streets of Jayanagar, doing time pass. Main thing got parking, so इधर ही सो सकते हैं. देखो पिल्लो है, सब कुछ है. Look at these ganabhayas, cuties, cutie paruties, gories. Who eats mushroom dum biryani? Definitely not me. Have you ever heard of mushroom dum biryani? Finally getting the egg rice is ready. So to get this on that and become sorted. Again came here. See? Yesterday it was less light, today they come a little early. See? और मैंने स्टेज पे ही दिया ಅದು ಮತ್ತೆ ಜುನ್ನಿ ಬಿರಿಯಾನಿ ಜುನ್ನಿ ಆ ಥರ ಎಲ್ಲ ಇದೆ. ಸುಮ್ಮನೆ ವೇಸ್ಟ್ ಆಗುತ್ತೆ ನಂತರ ಇದೆ ತರಲ ವಿಡಿಯೋ ಕಾಲ್ ಮಾಡ್ತೀನಿ, ಯಾವ್ದು ಬೇಕು ಹೇಳಿ ತಗೋಬೇಕು. Check this out. Fully loaded egg rice, omelette, kebab, and this is liver fry. So guys, finished eating. So literally total bill was just 290. That is 5 half boils, half chicken kebab, half liver fry and 2 half egg rice. Totally worth it. Already full. 290 rupees. 2 of them dinner is done. So worth it. I know came second day in a row again. Now what to do? The taste is so good. For the first time I ate chicken kebab 10 on 10. The hot she was making. Liver fry as usual I ate yesterday also, today also, again 10 on 10. Egg rice though I think 20 on 10. And half boil on that. Nails it all. Put a nail to the coffin. So yeah. Whole place, whole experience 10 on 10. But Halli Jonne is Halli Jonne. Sorry. This is just talking about this. This is my legendary place. Yeah, I am on a so-called diet.
But today I just little went off diet because I had to see rice and all for a point is okay, but kebab was not. So just 6 pieces. Morning's revenge taken sweet by Bengaluru traffic. See, never there is a jam here. I came here and it's a jam. I'll tell you why. We are all fools not to stand in this lane. These guys are all, VIPs who want to go there and block. Brainless people. ನಮಸ್ಕಾರ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ. ಮತ್ತೆ ನೆಕ್ಸ್ಟ್ ಡೇ ಆಯಿತು ವ್ಲಾಗು. ನಾನು ಕ್ಲೋಸ್ ಮಾಡೋದೇ ಮರ್ತೋಗತ್ರಿ ಯಾವಾಗಲೂ. ಸೊ ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ ಕ್ಲೋಸ್ ಮಾಡೋಕ್ಕೆ, ಯಾಕಂದರೆ ಐ ಆಮ್ ಶೋರ್ ಜಾಸ್ತಿ ಹೊತ್ತು ಯಾರೂ ನೋಡಲ್ಲ ಇದನ್ನು. ಐ ನೋ ದ್ಯಾಟ್. ಸೊ ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ, ನಗನಗ್ತಾ ಇರಿ. ಆ್ಯಂಡ್ ಬ್ಯೂಟಿಫುಲ್ ಡೇ. ಚೆನ್ನಾಗಿತ್ತು, ನೆನ್ನೆ ಸಖತ್ತಾಗಿತ್ತು. ಸೆಕೆಂಡ್ ಟೈಮ್ ಮತ್ತೆ ಎಗ್ ರೈಸ್ ಹತ್ರ ಹೋದ್ವಿ. ಸೂಪರ್ ಜಾಗ, ಅಲ್ಟಿಮೇಟ್ ಜಾಗ. ಹೋಗಿ ಎಲ್ಲ ಟ್ರೈ ಮಾಡಿ. ಅಲ್ಲಿ ನಾನು ಎಲ್ಲ ಟ್ರೈ ಮಾಡಿದ್ದೀನಿ, ಎಲ್ಲ ಸಖತ್ತಾಗಿದೆ. ಬಾಯ್ಲ್ಡ್ ಎಗ್ ರೈಸ್, ಆಮ್ಲೆಟ್, ಹಾಫ್ ಬಾಯ್ಲ್, ನಿಮಗೆ ಕಬಾಬ್, ಲಿವರ್ ಫ್ರೈ, ಆಲ್ ಸಾರ್ಟೆಡ್ ಆಯಿತಾ. ಎಲ್ಲ ಸಖತ್ತಾಗಿರುತ್ತೆ. 10/10 ಸೂಪರ್ ಜಾಗ. ಜನನೂ ಸಖತ್ ಒಳ್ಳೆಯವರು. ಆಮೇಲೆ ನಾನು ಯೂಟ್ಯೂಬಲ್ಲಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಲೊಕೇಶನ್ ಎಲ್ಲಿ ಅಂತ. ಎನಿವೇಸ್, ಥ್ಯಾಂಕ್ ಯು ಫೋ ಮಚ್ ಫಾರ್ ವಾಚಿಂಗ್. ಹೂವರ್ ಹ್ಯಾಸನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆಲ್ರೆಡಿ ಒಂದು ಲೈಕ್ ಮಾಡಿರಿ. ಕಮಾನ್, ಎಲ್ಲರೂ ನೋಡ್ತೀನಿ. ನೋಡಿ, ಕನ್ನಡದಲ್ಲೂ ಮಾತಾಡ್ತೀನಿ, ಎಲ್ಲ ಕನ್ನಡದಲ್ಲೇ ಮಾಡ್ತೀನಿ. ಆದಷ್ಟು ಕನ್ನಡದಲ್ಲಿ ಮಾಡ್ತೀನಿ. ಕನ್ನಡದಲ್ಲಿ ಸ್ವಲ್ಪ ಇಂಗ್ಲೀಷ್ ಬಂದರೂ ಸ್ವಲ್ಪ ಮೈಂಡ್ ಮಾಡಿ, ಡೋಂಟ್ ಮೈಂಡ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಏನೇನು ಇಂಪ್ರೂವ್ ಮಾಡಬೇಕು ಹೇಳಿ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ನಿಮ್ಮಿಂದನೇ ನಡೀತಾ ಇರೋದು, ನಿಮ್ಮಿಂದ ಎನ್ಕರೇಜ್ಮೆಂಟಿಂದಾನೇ ಮಾಡ್ತಾ ಇರೋದು. ಓಕೆನಾ? ಟೇಕ್ ಕೇರ್. ಥ್ಯಾಂಕ್ ಯು. ಲವ್ ಯು. ಸಿ ಯು. ಬಾಯ್. ಸಿ ಯಾ. ಬಾಯ್.